ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಯಶಸ್ವಿಯಾಗಿ ನಡೆಯಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಅನೇಕ ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೆಯಲು ಘೋಷಣೆಗಳನ್ನು ಕೂಗಿದರು. ತಮ್ಮ ಹಲವು ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದರು. ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುತ್ತದೆ ಎಂದು ಸಂಘದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಮಾಜಿ ಉಪಮುಖ್ಯಮಂತ್ರಿ ಡಾ. ಸಿ.ಎನ್. ಅಶ್ವತ್ಥನಾರಾಯಣ, ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್. ರವಿಕುಮಾರ್, ಮಾಜಿ ಶಾಸಕ ಎಂ.ಪಿ. ರೇಣುಕಾಚಾರ್ಯ, ಶಾಸಕ ಸಿ.ಕೆ. ರಾಮಮೂರ್ತಿ ಹಾಗೂ ಆಮ್ ಆದ್ಮಿ ಪಾರ್ಟಿ ಮುಖಂಡ ರವಿಕೃಷ್ಣ ರೆಡ್ಡಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೆಂಬಲ ಸೂಚಿಸಿದರು. ಪ್ರಮುಖ ವಿಚಾರವನ್ನು ವಿಧಾನಮಂಡಲ ಕಲಾಪದಲ್ಲಿ ಪ್ರಶ್ನಿಸುವುದಾಗಿ ನಾಯಕರು ಭರವಸೆ ನೀಡಿದರು. ಕೊಡುವ ಮುಖಾಂತರ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು. ಈಗಾಗಲೇ 18/9/2025 ಒಂದು ಕ್ಯಾಬಿನೆಟ್ ಏನು ನಿರ್ಣಯವನ್ನ ಮಾಡಿದ್ದೀರಾ, ಬೆಳಗಾವಿ ಅಧಿವೇಶನದಲ್ಲಿ ಒನ್ ಟೈಮ್ ಟ್ರಾನ್ಸಾಕ್ಷನ್ ಬಗ್ಗೆ ಚರ್ಚೆ ಮಾಡಿ ಸುಗ್ರೀವಾಜ್ಞೆಯನ್ನು ತಂದು ವಿನಾಯಿತಿಯನ್ನು ಕೊಡುವಂತ ಒಂದು ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ತಿಳಿಸಿದ್ರು. ಈಗ ಸೆಷನ್ ನಡೀತಾ ಇದೆ. ಆ ಒನ್ ಟೈಮ್ ವಿನಾಯಿತಿಯನ್ನ ನೀಡುವ ಮುಖಾಂತರ ರಾಜ್ಯದ 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿರುವಂತಹ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಸಮಸ್ಯೆ ಕಳೆದ 11 ತಿಂಗಳಿಂದ ಯಾವುದೇ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ, ಅದೇ ಸಮಸ್ಯೆ. ಹಾಗೆ ರೈತರು ಕೋಳಿ ಫಾರಂ ಅಥವಾ ಹೈನುಗಾರಿಕೆ ಇತರ ಕೃಷಿ ಚಟುವಟಿಕೆಗಳಿಗೂ ಸಹ ಓಸಿಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿಂದ ಬಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಕಳೆದ 11 ತಿಂಗಳಿಂದ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅಂದ್ರೆ 8 ಜಿಲ್ಲೆಗಳಲ್ಲಿ ಒಂದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿಲ್ಲ, ಅದಕ್ಕೂ ಓಸಿಬೇಕು ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಮನಗಂಡು ಇವತ್ತು ಏನಾಗಿದೆ, ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ, ಲಕ್ಷಾಂತರ ಜನ ಒಬ್ಬರು ಗ್ರಾಹಕರು ಇವಾಗ ಮಾತಾಡುವಾಗ ಹೇಳ್ತಾ ಇದ್ರು 6 ಕೋಟಿ ಖರ್ಚು ಮಾಡಿ ನಾನು ಕಟ್ಟಡವನ್ನ ಮಾಡಿದ್ದೀನಿ, 7 ತಿಂಗಳು ಮುಗ್ದಿದೆ, ನಾವು ಸಾವು ಬದುಕಿನ ಮಧ್ಯೆ ಬದುಕ್ತಾ ಇದೀವಿ ಅಂತ ಹೇಳಿ. ಇದು ಸರ್ಕಾರಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಕಂಡು ಕಾಣದ ಹಾಗೆ ಕಣ್ಣು ಮುಚ್ಚಿ ಕೂತಿರುವ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳ್ತೀನಿ. ಈ ಒಂದು ಪ್ರತಿಭಟನೆ ಉದ್ದೇಶ ಸರ್ಕಾರವನ್ನ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ. ಸರ್ಕಾರ ಏನು ನಿರ್ಣಯವನ್ನ ಮಾಡಿದೆ ಅದನ್ನ ಜಾರಿ ಮಾಡಲಿ ಅಂತ ಅವರ ಕಣ್ಣು ತೆರೆಸುವ ಒಂದು ಬೃಹತ್ ಪ್ರತಿಭಟನೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಅವೆನ್ಯೂ ರಸ್ತೆ ಇದರ ಕೇಂದ್ರ ಸಮಿತಿ ವತಿಯಿಂದ ಇವತ್ತು ನಾವು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಕರೆದಿದ್ದೇವೆ. ಮೂಲ ಉದ್ದೇಶ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಯಾವುದೇ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡ್ತಾ ಇಲ್ಲ. ಈ ಆದೇಶ ಡಿಸೆಂಬರ್ 24ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿತ್ತು. ಆ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 4/4 ನಂತರ ಯಾವುದೇ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡ್ತಾ ಇರಲಿಲ್ಲ. ನಾವು ಈಗ ಇವತ್ತಿನ ಏನ್ ಬೇಡಿಕೆ ಇಟ್ಟಿದ್ದೀವಿ ಅಂದ್ರೆ, ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕಿಂತ ಮುಂಚೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದು ಹಲವಾರು ಓಸಿ ಇದು ವರ್ಕ್ ಆರ್ಡರ್ ಆಗಿರ್ಬೋದು, ಇಂಟಿಮೇಷನ್ ಆಗಿರ್ಬೋದು, ದುಡ್ಡು ಕಟ್ಟಿಸ್ಕೊಂಡಿರ್ತಾರೆ. ಅಂತ ಕಟ್ಟಡಗಳಿಗೆ ಒಂದು ಟೈಮ್ ರಿಯಾಯಿತಿಯನ್ನ ನೀಡಿ ಅಂತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಿ ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ಮನವರಿಕೆ ಮಾಡಿದ್ವಿ. ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಇಂಧನ ಸಚಿವರನ್ನ ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಅವರು ಅದರ ಫಲವಾಗಿ 30-40 ಸೈಟ್ಗೆ ಗ್ರೌಂಡ್ +3 ಫ್ಲೋರ್ಸ್ ಅಪ್ಪರ್ ಫ್ಲೋರ್ಗೆ ಸಿಲ್ಟ್ +3 ಅಪ್ಪರ್ ಫ್ಲೋರ್ಗೆ ರಿಯಾಯಿತಿಗಳನ್ನ ನೀಡಿದ್ದಾರೆ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಕೌಶೆಡ್ ಇರ್ಬೋದು, ಕೋಳಿ ಫಾರ್ಮ್ ಇರ್ಬೋದು, ಹಾಗೂ ಇನ್ನಿತರ ಯಾವುದಕ್ಕೂ ವಿದ್ಯುತ್ ಸಂಪರ್ಕ ನೀಡ್ತಾ ಇಲ್ಲ. ಆದ್ರಿಂದ ಇಂಡಸ್ಟ್ರಿ ಕಾರ್ಖಾನೆಗಳಿಗೂ ವಿದ್ಯುತ್ ಸಂಪರ್ಕ ನೀಡ್ತಾ ಇಲ್ಲ. ಈ ಕಾರ್ಖಾನೆಗೆ ಇಂಡಸ್ಟ್ರಿಗಳಿಗೂ ಸಂಪರ್ಕ ನೀಡದೇ ಇರೋದ್ರಿಂದ ಹಲವಾರು ಸಣ್ಣ ಪುಟ್ಟ ಕಾರ್ಖಾನೆಗಳಿಗೆ ಮತ್ತೆ ಲೇಬರ್ಗಳಿಗೆ ನಿರುದ್ಯೋಗ ಸಮಸ್ಯೆ ಉಂಟಾಗಿದೆ. ಜೊತೆಗೆ ಹಲವಾರು ಈ ಕಟ್ಟಡ ಈಗೇನು ವಿದ್ಯುತ್ ಸಂಪರ್ಕ ಇಲ್ಲ ಅಂದ್ರೆ ಕಟ್ಟಡಗಳ ನಿರ್ಮಾಣ ಕುಂಠಿತ ಆಗುತ್ತೆ. ನಿರ್ಮಾಣ ಕುಂಠಿತ ಆದಾಗ ಲೇಬರ್ಗಳಿಗೆ ತೊಂದರೆ ಆಗುತ್ತೆ. ಗಾರೆ ಕೆಲಸದವ್ರು ಇರ್ಬೋದು, ಪ್ಲಂಬರ್ ಇರ್ಬೋದು, ಪೇಂಟರ್ ಇರ್ಬೋದು, ಬಿಲ್ಡಿಂಗ್ ಸಂಬಂಧಪಟ್ಟ ಏನ್ ಲೇಬರ್ ಇರ್ತಾರೋ ಅವ್ರಿಗೆಲ್ಲರೂ ತೊಂದರೆ ಆಗ್ತಾ ಇದೆ. ಜೊತೆಗೆ ನಿರುದ್ಯೋಗ ಸಮಸ್ಯೆನೂ ಆಗ್ತಾ ಇದೆ ಜನಕ್ಕೆ. ಆಮೇಲೆ ಅದರಿಂದ ಚೈನ್ ಲಿಂಕ್ ಇಂಡಸ್ಟ್ರಿಗೆ, ಈ ಬಿಲ್ಡಿಂಗ್ ಸಂಬಂಧಪಟ್ಟ ಏನ್ ವಸ್ತುಗಳು ಇರ್ಬೋದು, ವೈರ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಲಾಕ್ ಮತ್ತೆ ಹಾರ್ಡ್ವೇರ್ ಐಟಮ್ಸ್ ಇರ್ಬೋದು, ಹಲವಾರು ಐಟಮ್ಸ್ಗಳು ಸೇಲ್ ಆಗದೆ ಇದ್ದಾಗ ಇಂಡಸ್ಟ್ರಿಗೂ ಅದು ಎಫೆಕ್ಟ್ ಆಗ್ತಾ ಇದೆ. ಆದ್ರಿಂದ ಜನದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಹಣದ ಕೊರತೆ,
ನಿರುದ್ಯೋಗ ಸಮಸ್ಯೆ ಇದರದಿಂದ ಬೇರೆ ತರದ ಚಟುವಟಿಕೆಗಳು ಆಗ್ತಾ ಇದೆ. ಆದ್ರಿಂದ ನಾವು ಘನ ಸರ್ಕಾರಕ್ಕೆ ಮನವರಿಕೆ ಮಾಡಿ ಈ OCCC ಇಂದ ರಿಯಾಯಿತಿ ಮಾಡಿ, ಈ OCCC ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ಇತರ ರಾಜ್ಯದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಇಂಪ್ಲಿಮೆಂಟ್ ಮಾಡಿದೀರಾ? ನಾವು ಸರ್ವೋಚ್ಚ ನ್ಯಾಯಾಲಯದಕ್ಕೆ ಆದೇಶ ವಿರುದ್ಧ ಮಾತಾಡ್ತಾ ಇಲ್ಲ. ಈ ಹಿಂದೆ ಆಗಿರುವಂತ ಕಟ್ಟಡಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡ್ಕೊಂಡು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡವ್ರೆ, ಕೈ ಸಾಲ ಮಾಡಿದ್ದಾರೆ, ಅವ್ರಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಬಾಡಿಗೆದಾರರು ಬರ್ತಲ್ಲ, ಅಥವಾ ಅವ್ರ ಕಟ್ಟಡ ಕಟ್ಕೊಂಡಿರೋ ಮನೆಗೆ ಸ್ವಂತ ಕಟ್ಕೊಂಡಂತವ್ರು ಅವ್ರ ಮನೆಗೆ ಹೋಗಕ್ ಆಗ್ತಾ ಇಲ್ಲ. ಆದ್ರಿಂದ ಈ ತರ ಹಲವಾರು ಸಮಸ್ಯೆಗಳಿವೆ. ಸರ್ಕಾರ ನೀವು ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿದಿರಿ, ಹಲವು ಕೊಡುಗೆಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೀರಿ. ಈ ವಿದ್ಯುತ್ ಸಂಪರ್ಕವನ್ನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಹಲವಾರು ಮನವರಿಕೆ ಮಾಡಿದ್ರು ಸಹ ಅವರು ಕಾಲಹರಣ ಮಾಡಿ ನಮ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಮಾಡದೇ ಇರೋದ್ರಿಂದ ಇವತ್ತು ನಾವು ಈ ಪ್ರತಿಭಟನೆ ಕರೆದಿದ್ದೀವಿ. ಧನ್ಯವಾದಗಳು. HV ಚಂದ್ರಬಾಬು. ನಮ್ದು ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘದಲ್ಲಿ 15,000 ಸದಸ್ಯರನ್ನ ಹೊಂದಿದ್ದೀವಿ. ನಮ್ಮ ಕಾರ್ಮಿಕರು ಅವರು ಇತರರೆಲ್ಲ ಸೇರಿ ಸುಮಾರು 30 ಲಕ್ಷ ಜನಕ್ಕೂ ನಾವು ಅಧಿಕಾರ ಇದ್ದೀವಿ. 31 ಜಿಲ್ಲಾ ಸಮಿತಿಗಳಿವೆ, 203 ತಾಲೂಕ್ ಸಮಿತಿಗಳಿವೆ ರಾಜ್ಯ ಮಟ್ಟದಲ್ಲಿ. ಎಲ್ಲಾ ರಾಜ್ಯ ಮಟ್ಟದಲ್ಲಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊತೀವಿ. ನಮ್ಮ ಎಲ್ಲರ ಒಗ್ಗಟ್ಟಿನಿಂದ ಸಾಯಂಕಾಲದವರೆಗೂ ಇವತ್ತೇನಾಗುತ್ತೆ ಶಾಂತಿಯುತವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವುದೇ ಉದ್ವೇಗಕ್ಕೊಳಗಾಗದೆ ಅಥವಾ ಆಚೆ ಹೋಗದೆ ಈ ಪ್ರತಿಭಟನೆ ಸಕ್ಸಸ್ ಆಗಕ್ಕೆ ಎಲ್ಲರೂ ಶಾಂತಿಯುತವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ. ನಾನು HV ಚಂದ್ರಬಾಬು, ರಾಜ್ಯ ಪ್ರಧಾನ ಕಾರ್ಯದರ್ಶಿ.